ಧರ್ಮಸ್ಥಳದ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀವಿ ಬೆಳವಣಿಗೆ ಎಷ್ಟರ ಮಟ್ಟಿಗೆ ಜನರ ಕುತೂಹಲ ಇತ್ತು ಅಂತ ಹೇಳಿದ್ರೆ ಈಗ ಎಲ್ಲೋ ಒಂದು ಹಂತಕ್ಕೆ ಎಲ್ಲನೋ ಬುರುಡೆನಪ್ಪ ಅನ್ನುವಂಥ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ತನಿಖೆಯ ವೇಗ ನೋಡ್ತಾ ಇದ್ದೀವಿ. SIT ಅವರು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಎಲ್ಲವನ್ನ ಕೆದಕಿ ತನಿಖೆ ಮಾಡ್ತಾ ಇದ್ದಾರೆ. ಬಟ್ ಸ್ಫೋಟಕವಾದಂಥ ಕೆಲವೊಂದಿಷ್ಟು ರಹಸ್ಯಗಳು ಬಯಲಾಗ್ತಾ ಇದ್ದಾವೆ. ಈ ಬುರುಡೆ ತಂದಿದ್ನಲ್ಲ ಮಾಸ್ಕ್ ಮ್ಯಾನ್ ಅಲ್ಲಿ ಆ ಚಿನ್ನಯ್ಯ, ಅದನ್ನು ಎಲ್ಲಿಂದ ತಂದ ಅನ್ನೋದಿನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಈ ಜಯಂತ್ ಟಿ ಕೊಟ್ಟಿದ್ದರು ಅಂತೇಳಿ ಮಾಹಿತಿ ಕೊಟ್ಟಿದ್ದಂತೆ SIT ವಿಚಾರಣೆ ವೇಳೆ. ಹಾಗಾಗಿ ಅವರ ಬೆಂಗಳೂರಿನ ಮನೆಯಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡಿದ್ದಾರೆ. ಮಹಜರ್ ಮುಗಿಸಿದ್ದಾರೆ 2 ದಿನಗಳ ಕಾಲ. ಮತ್ತು ಲಾಡ್ಜ್ ಒಂದರಲ್ಲಿ ವಿದ್ಯಾರಣ್ಯಪುರದಲ್ಲಿ ಇವರೆಲ್ಲ ಮಹೇಶ್ ಶೆಟ್ಟಿ, ತಿಮ್ರೋಡಿ, ಮಠಣ್ಣವರು, ಸುಜಾತ ಭಟ್ಟು, ಜಯಂತು ಇದ್ರಂತೆ. ಇಲ್ಲಿಂದನೇ ದೆಹಲಿಗೆ ಹೋಗಿದ್ರಂತೆ ಬುರುಡೆ ಸಮೇತವಾಗಿ. ನೋಡಿ, ಬುರುಡೆ ಇಟ್ಕೊಂಡು ಡೆಲ್ಲಿಗೆ ಹೋಗಿ ಸುಪ್ರೀಂ ಕೋರ್ಟ್ ಕದಾ ತಟ್ಟಿ ಕೂಡ ಬಂದಿದ್ದರು. ಅದಾದಮೇಲೆ ಮತ್ತೆ ಏನೇನಾಯಿತು ಅನ್ನೋದು ನಮ್ಗೆ ಗೊತ್ತಿದೆ. ಅಂದರೆ ಬುರುಡೆ ಬೆಳ್ತಂಗಡಿ, ಧರ್ಮಸ್ಥಳ, ಮಂಗಳೂರು, ಬೆಂಗಳೂರು, ಡೆಲ್ಲಿವರೆಗೂ ಹೋಗಿ ಬಂತು ಬುರುಡೆ. ಆದರೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನುವಂಥ ನಿರ್ಧಾರಕ್ಕೆ ಬರೋಕ್ಕಾಗ್ತಿಲ್ಲ. ಅದನ್ನು ನಾವು ಕೂತ್ಕೊಂಡು ಹೇಳೋಕ್ಕಾಗಲ್ಲ. SIT ಅವರು ನಿರ್ಧಾರ ಮಾಡೋದು ತನಿಖೆ ಆದಮೇಲೆ ನಮಗೆ ಗೊತ್ತಾಗಬೇಕು. ಆದರೆ ಒಂದು ಹಂತದಲ್ಲಿ ಚರ್ಚೆಗಳಾಗ್ತಾ ಇದೆ ಪರ ವಿರೋಧವಾಗಿ. ತನಿಖೆ ಹಾಗಾದರೆ ಎಲ್ಲಿವರೆಗೂ ಬಂತೀಗ? ಇದು ತನಿಖೆ ಮುಂದೆ ಯಾವ ರೀತಿಯಾಗಿ ಸಾಗುತ್ತೆ? ಇದೆಲ್ಲದರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ ದೂರದರ ಜಯಂತ್ ಅವರಾಗಿರ್ಬೋದು, ಅಥವಾ ವೀರೇಂದ್ರ ಹೆಗ್ಗಡೆ ಅವರು ಕೂಡ ಮಾತಾಡಿದ್ದಾರೆ. ಯಾರು ಏನಂದ್ರು ನೋಡ್ಕೊಂಬರೋಣ. ಗ್ರಾಮದಲ್ಲಿ 106 ಏನಗಳನ್ನು ಊತಾಕಿರೋ ಪಕ್ಷದಲ್ಲಿ ಭೀಮಾ ಎಂಬುವರು ಬಂದು ಏನವನ್ನು ತೆಗೆದುಕೊಡ್ತೀನಿ ಎಂಬ ಒಂದು ವಿಷಯದಲ್ಲಿ ತನಿಖೆ ಆಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ಭೀಮನ ಪರಿಚಯ ಆಗಿರೋದು ಏಪ್ರಿಲ್ ತಿಂಗಳು, ಅಂದರೆ ಒಂದು 5 ತಿಂಗಳ ಹಿಂದೆ ನನಗೆ ಪರಿಚಯ ಆಗಿರೋದು. ಪರಿಚಯ ಆಗಿ ಅಂದರೆ ವಕೀಲ ಹತ್ರ ಕರ್ಕೊಂಡು ಹೋಗಬೇಕಿತ್ತು. ಅದೇ ಥರ ವಕೀಲ ಹತ್ರ ಕರ್ಕೊಂಡು ಹೋದೆ. ವಕೀಲ ಹತ್ರ ಬಿಟ್ಟೆ. ಅವತ್ತು ನೈಟು ಒಂದು 2 ದಿನ ಉಳ್ಳಿಕ್ಕೆ ನನ್ನ ಮನೆ ವ್ಯವಸ್ಥೆ ಮಾಡಿದೆ. ಆನಂತರ ವಕೀಲ ಅಂದರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನೋ ಒಂದು ದಾಖಲೆನೆಲ್ಲ ತಯಾರು ಮಾಡಿಕೊಡ್ಬೇಕಿತ್ತು. ಅದರ ಪ್ರಕಾರವಾಗಿ ವಕೀಲ ಹತ್ರ ಬಂದು ಹೋಗ್ತಾಯಿದ್ದ. ಮೊದಲನೇ ಸಾರಿ ಬಂದ, 2 ದಿನ ಇದ್ದ, ಹೋದ, ತಿರ್ಗಾ ಬಂದಿದ್ದ, ವಕೀಲ ಹತ್ರ ಬಂದು ತಿರ್ಗಾ ಹೋದ. 3ನೇ ಸರಿ ಬರುವಾಗ 3ನೇ ಸರಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕಿತ್ತು. ಹೋಗುವಾಗ ಒಂದು ಬ್ಯಾಗ್ ಹಿಡ್ಕೊಂಡು ಬಂದ. ಅದರಲ್ಲಿ ಒಂದು ಮೆಟೀರಿಯಲ್ ಇತ್ತು. ಆ ಮೆಟೀರಿಯಲನ್ನು ನಾನು ಬೆಂಗಳೂರಿಂದ ಸತ್ಯ ಹೊರಬರಬೇಕಲ್ಲ, ನಾವು ಸತ್ಯ ಹೊರಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ SIT ಮಾಡಿರ್ತಾರೆ. ಸತ್ಯ ಗೊತ್ತಾಗಬೇಕಲ್ಲ. ಅದರ್ವೈಸ್ ಧರ್ಮಸ್ಥಳದ ಬಗ್ಗೆ ಕೂಗತಿ ಇರ್ತದೆ ಯಾವಾಗಲೂ. ಈ ಅನುಮಾನ ಇದೆಯಲ್ಲ, ಸಂದೇಹ ಇದೆಯಲ್ಲ, ಇದನ್ನು ಹೋಗಲಾಡಿಸ್ಲಿಕ್ಕೋಸ್ಕರವಾಗಿ SIT ಮಾಡಿರ್ತಾರೆ. ಆಮೇಲೆ ಆ ಫಿರ್ಯಾದಾರ ಕೋರ್ಟ್ ಮುಂದೆ ಹೋಗಿ 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ. 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್. ಅನೇಕ ಸಂಘ ಸಂಸ್ಥೆಗಳು ಇವನ್ನೆಲ್ಲ SIT. ಹಾಗಾದರೆ ಇಲ್ಲಿವರೆಗೂ ಏನೇನು ಬೆಳವಣಿಗೆ ಆಯಿತು, ಮುಂದೆ ತನಿಖಾ ಹಂತ ಯಾವ ರೀತಿ ಆಗಿರುತ್ತೆ, ಅದರ ಜೊತೆಗೆ ಈಗ ಭಕ್ತರ ಅಭಿಪ್ರಾಯಗಳು ಹೇಗೆ ವ್ಯಕ್ತವಾಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರುವಂಥದ್ದೆಲ್ಲವೂ ಕೂಡ ನಿಜಾನ, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆನ ಮಾಡ್ತಾ ಇದ್ದೀವಿ. ಇವತ್ತು ನಾವು ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲದಾಗಿ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ಚಲಪತಿ ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆ ನಮಗೆ ಧರ್ಮಸ್ಥಳ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಕೇಶವ್ ಅವರು ಜಾಯ್ನ್ ಆಗ್ತಿದ್ದಾರೆ ನಮಗೆ ಲೈವಲ್ಲಿ. ಕೇಶವ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್ ನಿಮ್ಮಿಂದ ಆರಂಭ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ತನಿಖೆ ಹಂತ ನೋಡ್ತಾ ಇದ್ದೀರಿ. ಈಗ ಚಿನ್ನಯ್ಯನನ್ನ ಬೆಂಗಳೂರು ಕರ್ಕೊಂಡ್ಬಂದು ಮಹಜರು ಕಾರ್ಯ ಮಾಡಿದ್ದಾರೆ ಜಯಂತ್ ಮನೆಯಲ್ಲಿ. ಎಲ್ಲ ಒಂದು ಕಡೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಇದು ಸತ್ಯಕ್ಕೆ ಜಯ ಸಿಗುತ್ತೆ, ಸುಳ್ಳಿನ ಸಮಾಧಿ ಆಗುತ್ತೆ ಅಂತ ಅನಿಸ್ತಾ ಇದೆಯಾ? ಓವರಾಲ್ ಇಲ್ಲಿವರೆಗಿನ ತನಿಖೆ ನೋಡ್ತಾ ಇದ್ರೆ ಸರ್, ಇಲ್ಲಿ ಖಂಡಿತವಾಗಿಯೂ ಸತ್ಯಕ್ಕೆ ಜಯ ಸಿಕ್ಕಿಯೇ ಸಿಗ್ತದೆ.
ಯಾಕೆಂತ ಹೇಳಿದ್ರೆ ಧರ್ಮಸ್ಥಳ ಅಂತ ಹೇಳಿದ್ರೆ ನ್ಯಾಯಕ್ಕೆ ಹೆಸರಾಗಿದ್ದು, ಧರ್ಮಸ್ಥಳ ಅಂತ ಹೇಳಿದ್ರೆ ಸತ್ಯಕ್ಕೆ ಹೆಸರಾಗಿದ್ದು, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಂತ ಹೇಳಿದ್ರೆ ಎಲ್ಲರ ಒಂದು ಹೃದಯದಲ್ಲಿರುವಂತ ದೇವರು. ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಯಾರಿಗೂ ಅನ್ಯಾಯ ಮಾಡಿದವರಿಗೆ ಖಂಡಿತವಾಗಿಯೂ ಅವರನ್ನು ಬಿಡದಂತಹ ಒಂದು ದೈವ. ಹಾಗಾಗಿ ಬಹಳಷ್ಟು ಹೆಸರುವಾಸಿಯಾಗಿದ್ದಂತಹ ಈ ಕ್ಷೇತ್ರದಲ್ಲಿ ನಾವೆಲ್ಲ ವಾಸ ಮಾಡ್ತಾ ಇದ್ದೇವೆ. ಹಾಗಾಗಿ ಇದು ಖಂಡಿತ ಸತ್ಯಕ್ಕೆ ಇದು ಈಗ ಪ್ರಾರಂಭ ಆಗಿದೆ, ಸತ್ಯ ಹೊರಗೆ ಬೀಳ್ತಾ ಇದೆ. ಏನು 12-13 ವರ್ಷಗಳಿಂದ ಸುಳ್ಳು ಆರೋಪಗಳನ್ನು ಕ್ಷೇತ್ರದ ಬಗ್ಗೆ ಮಾಡ್ತಾ ಇದ್ದಾರೋ ಅದಕ್ಕೆ ಒಂದು ಆ ಸುಳ್ಳಿಗೆ ಪೂರಕವಾಗಿ ಈಗ ಸತ್ಯ ಹೆಜ್ಜೆ ಹಾಕ್ಲಿಕ್ಕೆ ಪ್ರಾರಂಭ ಆಗಿದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಖಂಡಿತವಾಗಿಯೂ ಸತ್ಯವೇ ಗೆಲ್ತದೆ ಸರ್. ಸರ್, ಈಗ ಆ ಸಂದರ್ಭದಲ್ಲಿ ಅಂದರೆ 1995ರಿಂದ 2014ರವರೆಗಿನ ಅವಧಿಯಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತಿಯಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ರು, PDO ಆಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ಅವ್ರಿಗೂ ಕೂಡ ನೋಟಿಸ್ ಕೊಡ್ತಿದಾರಂತೆ ವಿಚಾರಣೆಗೆ ಬರಬೇಕು ಅಂತ SIT. ನಿಮ್ಗೆ ಮಾಹಿತಿ ಬಂದಿದೆಯಾ ಇದ್ರ ಬಗ್ಗೆ? ಕೆಲವು ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಅವರ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳುವಂತ ಮಾಹಿತಿ ನಮಗೆ ಸಿಕ್ಕಿದೆ. ಕೆಲವರನ್ನು ಅಲ್ಲಿ ಎನ್ಕ್ವೈರಿ ಮಾಡಿದ್ದಾರೆ, ಕೆಲವರನ್ನು ಅದರ ಬಗ್ಗೆ ವಿಚಾರಣೆ ಮಾಡಿದ್ದಾರೆ. ಆ ಕೆಲವು ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡಿದಂತ ಮಾಹಿತಿ ಇದೆ. ಆದ್ರೆ ಇದು ಯಾರು ಹೇಳಿರುವಂತದ್ದಲ್ಲ, ನಾವು ಕೂಡ ಕೆಲವು ಮಾಧ್ಯಮಗಳ ಮೂಲಕವೋ ಅಥವಾ ಕೆಲವು ಹಿಯರ್ಸೆ ಇದರ ಮೂಲಕ ನಾವು ತಿಳ್ಕೊಂಡಿದ್ದೇವೆ. ಅದು ಬಿಟ್ರೆ ನಿಜವಾಗಿ ಅವರನ್ನು ಕರೆದಿದ್ದಾರಾ ಇಲ್ಲೋ ಅಂತ ಹೇಳುವಂತ ಅಧಿಕೃತ ಮಾಹಿತಿ ನನ್ನಲ್ಲಿ ಇಲ್ಲ. ಎಸ್ ಮತ್ತೆ ಬರ್ತೀನಿ ಕೇಶವ್ ಸರ್ ನಿಮ್ಮ ಹತ್ರ.